ಅಧಿಕಾರಕ್ಕೆ ಬಂದು 3 ವರ್ಷಗಳನ್ನು ಪೂರೈಸಿದರೂ ಕೂಡ ಜನಸಾಮಾನ್ಯರ ಯಾವುದೇ ವರ್ಗಕ್ಕೆ ನ್ಯಾಯವನ್ನು ಕೊಡೋದರಲ್ಲಿ ಸರ್ಕಾರ ಸಂಪೂರ್ಣವಾಗಿ ಇವತ್ತು ವಿಫಲ ಆಗಿದೆ. ಬೇರೆ ಬೇರೆ ಸಭೆ ಸಮಾರಂಭಗಳಲ್ಲಿ ತನ್ನ ಸ್ವಂತ ಜನರ ಸುತ್ತಮುತ್ತ ನಾನು ಅಹಿಂದವನ್ನು ಕಾಪಾಡ್ಕೊಳ್ತೇನೆ, ಅಹಿಂದದ ಹಿತವನ್ನು ಕಾಪಾಡ್ಕೊಳ್ತೇನೆ ಅಂತೇಳಿ ನಿರಂತರವಾಗಿ ಅಹಿಂದ ವರ್ಗಕ್ಕೆ ಮಾನ್ಯ ಸಿದ್ದರಾಮಯ್ಯನವರು ಮೋಸವನ್ನು ಮಾಡ್ತಾ ಬಂದಿದ್ದಾರೆ. ತನ್ನ ರಾಜಕೀಯ ಭಾಷಣಕ್ಕೆ ಅಹಿಂದವನ್ನು ಬಳಸಿಕೊಂಡು ಆ ವರ್ಗಕ್ಕೆ ಯಾವುದೇ ರೀತಿಯಾದಂಥ ನ್ಯಾಯವನ್ನು ಕೊಡಲಿಕ್ಕೆ ಈ ಸರ್ಕಾರ ಕಳೆದ 3 ವರ್ಷಗಳಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿದೆ. ಸರ್ಕಾರದ ಅಂಕಿಅಂಶಗಳೇ ಹೇಳುವಂತೆ 2025-26ರ ಕಳೆದ ವರ್ಷದ ಯೋಜನೆಯಲ್ಲಿ ಹಿಂದುಳಿದ ವರ್ಗದ ಬೇರೆ ಬೇರೆ ನಿಗಮಗಳಿಗೆ 716 ಕೋಟಿ ರೂಪಾಯಿಯನ್ನು ಸರ್ಕಾರ ಮಂಜೂರಾತಿ ಮಾಡಿತ್ತು. ಆದರೆ ಖರ್ಚು ಮಾಡಿದ್ದೆಷ್ಟು ಅಂತ ಕೇಳಿದರೆ ಕೇವಲ 413 ಕೋಟಿ ರೂಪಾಯಿಯನ್ನು ಮಾತ್ರ ಬಿಡುಗಡೆ ಮಾಡಿದ್ದು. 716 ಕೋಟಿ ರೂಪಾಯಿ ಅಂತೇಳಿ ಘೋಷಣೆ ಮಾಡಿ ಬಿಡುಗಡೆ ಮಾಡಿದ್ದೆಷ್ಟು ಅಂತ ಕೇಳಿದರೆ 413 ಕೋಟಿ ರೂಪಾಯಿಯನ್ನು ಮಾತ್ರ. ಅಂಬೇಡ್ಕರ್ ಅಭಿವೃದ್ಧಿ ನಿಗಮಕ್ಕೆ 155 ಕೋಟಿ ರೂಪಾಯಿ ಅಂತೇಳಿ ಅವರು ಘೋಷಣೆ ಮಾಡಿದರು. 89 ಕೋಟಿ ರೂಪಾಯಿಯನ್ನು ಮಾತ್ರ ಬಿಡುಗಡೆ ಮಾಡಿದ್ದಾರೆ. ಬಾಬು ಜಗಜೀವನ್ ರಾಮ್ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮಕ್ಕೆ 45.75 ಕೋಟಿ ರೂಪಾಯಿಯನ್ನು ಘೋಷಣೆ ಮಾಡಿದರು. 23 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದೆ. ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮಕ್ಕೆ 51 ಕೋಟಿ ರೂಪಾಯಿ ಘೋಷಣೆ, 29.63 ಕೋಟಿ ರೂಪಾಯಿ ಬಿಡುಗಡೆ. ಬೋವಿ ನಿಗಮಕ್ಕೆ 93.75 ಘೋಷಣೆ, 68.81 ಬಿಡುಗಡೆ. ಆದಿಜಾಂಬವ ಅಭಿವೃದ್ಧಿ ನಿಗಮಕ್ಕೆ 220 ಕೋಟಿ ರೂಪಾಯಿ, ಆದರೆ ಬಿಡುಗಡೆ ಆಗಿದ್ದು 93 ಕೋಟಿ ರೂಪಾಯಿ. ಕರ್ನಾಟಕ ತಾಂಡಾ ಅಭಿವೃದ್ಧಿ ನಿಗಮ 100 ಕೋಟಿ ರೂಪಾಯಿ ಘೋಷಣೆ, 73 ಕೋಟಿ ರೂಪಾಯಿ ಬಿಡುಗಡೆ. ಅಲೆಮಾರಿ ಅಭಿವೃದ್ಧಿ ನಿಗಮಕ್ಕೆ 50 ಕೋಟಿ ರೂಪಾಯಿ ಘೋಷಣೆ, 35 ಕೋಟಿ ರೂಪಾಯಿ ಬಿಡುಗಡೆ. ಈ ರೀತಿ ಘೋಷಣೆಯಲ್ಲಿ ಪ್ರಚಾರವನ್ನು ದೊಡ್ಡ ಪ್ರಮಾಣದಲ್ಲಿ ತೆಗೆದುಕೊಳ್ಳುವಂಥ ಸರ್ಕಾರ ಅಹಿಂದ ವರ್ಗಕ್ಕೆ ನಿಗಮ ಮಂಡಳಿಗಳಿಗೆ ದೊಡ್ಡ ಪ್ರಮಾಣದಲ್ಲಿ ಅನ್ಯಾಯವನ್ನು ಮಾಡೋದ್ರ ಮುಖಾಂತರ ಆ ನಿಗಮದಲ್ಲಿ ಬರುವಂಥ 10 ಯೋಜನೆಗಳಿಗೆ ಅನುದಾನವನ್ನು ಕಡಿತಗೊಳಿಸಿರುವಂಥದ್ದು ಮತ್ತು ಬಿಡುಗಡೆ ಮಾಡೋದರಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿರುವಂಥದ್ದು. ಇದು ಅಹಿಂದ ವರ್ಗಕ್ಕೆ ಸಿದ್ದರಾಮಯ್ಯನವರು ಮಾಡಿರುವಂಥ ಒಂದು ಘೋರವಾದಂಥ ಅನ್ಯಾಯ. ಇವತ್ತು ಅವರು ದಾವಣಗೆರೆಗೆ ಬಂದಿದ್ದಾರೆ. ನಾನು ಅಹಿಂದ ವರ್ಗಕ್ಕೆ ಭಾಳ ದೊಡ್ಡ ಸಾಧನೆಯನ್ನು ಮಾಡಿದ್ದೀನಿ ಅಂತೇಳಿ ವೇದಿಕೆಯಲ್ಲಿ ಭಾಷಣ ಮಾಡ್ತಾರೆ. ಆದರೆ ಸರ್ಕಾರವೇ ಕೊಟ್ಟಂಥ ಅಂಕಿಅಂಶಗಳೇ ಇವತ್ತು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಅನುದಾನವನ್ನು ಕಡಿತಗೊಳಿಸಿದೆ ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಹಾಗಾಗಿ ನಾನು ಅಹಿಂದ ವರ್ಗದಲ್ಲಿರುವಂಥ ಎಲ್ಲ ಬಂಧುಗಳಿಗೆ ವಿನಂತಿ ಮಾಡ್ತೇನೆ, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅನ್ಯಾಯವನ್ನು ಮಾಡ್ತಾ ಇರುವಂಥ ಕಾಂಗ್ರೆಸ್ಸನ್ನು ಜನ ಈ ಬಾರಿ ತಿರಸ್ಕರಿಸಬೇಕು ಅನ್ನುವಂಥ ವಿನಂತಿಯನ್ನು, ಈ ವರ್ಗದ ಹಿತವನ್ನು ಕಾಪಾಡಲಿಕ್ಕಾಗದೇ ಇರುವಂಥ ಸರ್ಕಾರ ಇದು. ಇದನ್ನು ಸರ್ಕಾರದ ವಿರುದ್ಧ, ಕಾಂಗ್ರೆಸ್ಸಿನ ವಿರುದ್ಧ ಜನ ತಿರಸ್ಕಾರದ ಭಾವನೆಯನ್ನು ಮೂಡಿಸ್ಕೊಳ್ಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತಾ